ಮೊದಲು ಲಕ್ಷ್ಮಿಯ ಸ್ಮರಣೆಯನ್ನು ಮಾಡೋಣ. ಸ್ಟಿಕ್ ಸ್ಟ್ರೈಟ್, ನೆಟ್ಗೆ ಕೂತ್ಕೋ. ಟೇಕ್ ಎ ಲಾಂಗ್ ಬ್ರೀತ್. ಬಂದ್ರಿ ಜೊತೆಲಿ ಹೇಳು. ಮನಸ್ಸಿನಲ್ಲಿ ಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ಅಮ್ಮ ಬಂದು ಕೂತಿದ್ದಾಳೆ. ಅವಳನ್ನ ಅಡಿಯಿಂದ ಮುಡಿಯುವವರೆಗೆ ಒಂದ್ಸರಿ ನೋಡ್ತಾ ಅಮ್ಮ ಅಂತ ಹೇಳ್ತಾ ಅವಳ ಸ್ಮರಣೆಯನ್ನು ಮಾಡು. ನಮಸ್ತೆ ಸ್ತುತಿ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಬುದ್ಧಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಾಷ್ಟಕ ಸ್ತೋತ್ರಂ ಯಪ್ಪಟೇ ಭಕ್ತಿಮಾನ್ ನರಃ ಸರ್ವಸಿದ್ಧಿ ಮಹಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ವಿಕಾಲಂ ಯಪ್ಪಟೇ ನಿತ್ಯಂ ಧನಧಾನ್ಯ ಸಮನ್ವಿತಃ. ತ್ರಿಕಾಲಂ ಯಪ್ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀ ಭವೆ ನಿತ್ಯಂ ಪ್ರಸನ್ನ ವರದಾ ಶುಭವು. ಮೊದಲು ಕುಂಕುಮಾರ್ಚನೆಗೆ ಮುಂಚೆ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡೋಣ. ಅಮ್ಮ ಸರ್ವ ಮಾಂಗಲ್ಯತೆಯಾಗಿ ಯಾವಾಗಲೂ ನನ್ನ ಮನೆಯಲ್ಲಿ ಬಿಡು ಅಂತ ಹೇಳಿ ಕಾರ್ತಿಕ ಕೃಷ್ಣ ಏಕಾದಶಿಯ ಪ್ರಾರ್ಥನೆ ಶ್ರೇಷ್ಠವಾದದ್ದು. ಪ್ರಾರ್ಥನೆ ಮಾಡು. ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಅಮ್ಮ ಮಹಾಲಕ್ಷ್ಮಿ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಅಮ್ಮ ಮಹಾಲಕ್ಷ್ಮಿ ಬಂದು ನನ್ನ ಮನೆಯಲ್ಲಿ ಬಿಡು ಅಂತ ಕರಿತಿದ್ದೀನಲ್ಲ, ಈಗ ಎಲ್ಲಿದ್ದಾಳೆ ಲಕ್ಷ್ಮಿ? ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗದಾಮೇಶ್ವರಿ
दासीभूत समस्तदेववनितां लोकैकदीपाङ्कुराम् श्रीमन्मन्दकटाक्षलब्धविभव ब्रह्मेन्द्रगङ्गाधराम् त्वां त्रैलोक्यकुटुम्बिनीं सरसिजां वन्दे मुकुन्दप्रियाम्. ಅಮ್ಮ ಮಹಾಲಕ್ಷ್ಮಿ, ನನ್ನ ಮನೆಗೆ ಬಾ ಅಂತ ಕರೀತಿದ್ದೀನಲ್ಲ, ಯಾರು ಈ ಲಕ್ಷ್ಮಿ? ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ. ವರಾಂಕುಶೌ ಪಾಶಮಪೀತಿ ಮುದ್ರಾಂ ಕರೈವ ಹಂತಿಂ ಕಮಲಾಸನಸ್ತಾಂ ಬಾಲಾರ್ಕಕೋಟಿ ಪ್ರತಿಭಾತ್ರಿನೇತ್ರಾಂ ಭಜೇಹಮಾಭ್ಯಾಂ ಜಗದೀಶ್ವರೀಂ ತ್ವಾಂ. ಅಮ್ಮ, ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಹಿಂದಿನ ನನಗೆ ಸರಿ ಹೇಳ್ತೀನಿ. ಕೊಲ್ಲಾಪುರಕ್ಕೆ ಹೋದಾಗ 4 ವಿಚಾರಗಳಲ್ಲಿ ಅಮ್ಮನ ಮಂತ್ರದ ಸಿದ್ಧಿ ಆಗ್ಬೇಕು ಅಂತ ಹೇಳಿ, ಅದಾದ್ಮೇಲೆ ಬಂದಿದ್ದು ಅಂತ ಹೇಳಿ. ಮಂತ್ರಗಳು ಯಾವಾಗಲೂ ಇರುತ್ತೆ, ಮಂತ್ರಗಳಲ್ಲೂ ಶಕ್ತಿ ಇರುತ್ತೆ, ಆದರೆ ಅದು ಹೊರಹೊಮ್ಮಬೇಕಲ್ಲ, ಅದನ್ನೇ ಸಿದ್ಧಿ ಅಂತ ಕರೀತಕ್ಕಂಥದ್ದು. ಬಲ್ಬ್ ಯಾವಾಗಲೂ ಇರುತ್ತೆ, ಆದರೆ ಕಣ್ಣಿಗೆ ಕಾಣದ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಹರಿದಾಗ ಮಾತ್ರವೇ ಅದು ಬೆಳಗುತ್ತೆ. ಮುಂಚೆನೂ ಹಾಗೆ ಬೆಳಕಿ ಬಲ್ಬ್ ಇದ್ದಿಲ್ವೇ ಅಂದ್ರೆ ಬಲ್ಬ್ ಯಾವಾಗಲೂ ಇತ್ತು, ಆದರೆ ವಿದ್ಯುತ್ ಶಕ್ತಿ ಬಂದಾಗ ಅದು ಬೆಳಗುತ್ತೆ. ಹಾಗೆ ಮಂತ್ರ ಯಾವಾಗಲೂ ಇರುತ್ತೆ, ಆದರೆ ಅದಕ್ಕೆ ಶಕ್ತಿ ತುಂಬಿದಾಗ ಅದು ನಮ್ಮ ಕೋರಿಕೆಯನ್ನು ಈಡೇರಿಸುತ್ತೆ. ಅದನ್ನೇ ಸಿದ್ಧಿ ಅಂತ ಕರೆಯೋದು. 4 ವಿಚಾರಗಳಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ದು. 1 ಸಂತಾನಕ್ಕಾಗಿ, 2 ಹಣಕಾಸು ಮತ್ತು ಉದ್ಯೋಗದ ಸಮಸ್ಯೆಗಾಗಿ, 3 ಆರೋಗ್ಯಕ್ಕಾಗಿ, 4 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಅದನ್ನು ಪ್ರಾರ್ಥನೆ ಮಾಡಿ ಆಮೇಲೆ ಕುಂಕುಮಾರ್ಚನೆಗೆ ಹೋಗೋಣ. ನೆಟ್ಗೆ ಕೂತ್ಕೋ. ಮಹಾಲಕ್ಷ್ಮಿಯನ್ನ ಹೃದಯದಲ್ಲಿ ನೋಡ್ತಾ ಅವಳನ್ನು ಪ್ರಾರ್ಥನೆ ಮಾಡು. ಸಂತಾನ ಲಕ್ಷ್ಮಿ ನಮಸ್ತೇಸ್ತೋ, ಸಂತಾನ ಲಕ್ಷ್ಮಿ ನಮಸ್ತೇಸ್ತೋ, ಸಂತಾನ ಲಕ್ಷ್ಮಿ ನಮಸ್ತೇಸ್ತೋ, ಸಂತಾನ ಲಕ್ಷ್ಮಿ ನಮಸ್ತೇಸ್ತೋ. ಪುತ್ರ ಪೌತ್ರ ಪ್ರದಾಯಿನಿ, ಪುತ್ರ ಪೌತ್ರ ಪ್ರದಾಯಿನಿ. ಸಂತಾನ ಲಕ್ಷ್ಮಿ ವಂದೇಹಂ, ಸಂತಾನ ಲಕ್ಷ್ಮಿ ವಂದೇಹಂ. ಪುತ್ರಾನ್ ದೇಹಿ ಧನಂ ದೇಹಿ, ಪುತ್ರಾನ್ ದೇಹಿ ಧನಂ ದೇಹಿ. ಸರ್ವ ಕಾಮಾಶ್ಚ ದೇಹಿ ಮೇ, ಸರ್ವ ಕಾಮಾಶ್ಚ ದೇಹಿ ಮೇ. ಧನಲಕ್ಷ್ಮಿ ವಿಶೇಷವಾಗಿ ಉದ್ಯೋಗದ ಸಮಸ್ಯೆ, ಹಣಕಾಸಿನ ಸಮಸ್ಯೆಗೆ ಪ್ರಾರ್ಥನೆ ಮಾಡು. ಮಹಾಲಕ್ಷ್ಮಿಯನ್ನ ಧನಲಕ್ಷ್ಮಿ ನಮಸ್ತೇಸ್ತೋ, ಧನಲಕ್ಷ್ಮಿ ನಮಸ್ತೇಸ್ತೋ. ಸರ್ವದಾರಿದ್ರ ನಾಶಿನಿ, ಸರ್ವದಾರಿದ್ರ ನಾಶಿನಿ. ಧನಂ ದೇಹಿ ಶ್ರಿಯಂ ದೇಹಿ, ಧನಂ ದೇಹಿ ಶ್ರಿಯಂ ದೇಹಿ. ಸರ್ವ ಕಾಮಾಶ್ಚ ದೇಹಿ ಮೇ, ಸರ್ವ ಕಾಮಾಶ್ಚ ದೇಹಿ ಮೇ. ಧನಲಕ್ಷ್ಮಿ ನಮಸ್ತೇಸ್ತೋ, ಧನಲಕ್ಷ್ಮಿ ನಮಸ್ತೇಸ್ತೋ. ಸರ್ವದಾರಿದ್ರ ನಾಶಿನಿ, ಸರ್ವದಾರಿದ್ರ ನಾಶಿನಿ. ಧನಂ ದೇಹಿ ಶ್ರಿಯಂ ದೇಹಿ, ಧನಂ ದೇಹಿ ಶ್ರಿಯಂ ದೇಹಿ. ಸರ್ವ ಕಾಮಾಶ್ಚ ದೇಹಿ ಮೇ, ಸರ್ವ ಕಾಮಾಶ್ಚ ದೇಹಿ ಮೇ. ಆರೋಗ್ಯಕ್ಕಾಗಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡು. ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತೋ, ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತೋ. ಸರ್ವರೋಗ ನಿವಾರಿಣಿ, ಸರ್ವರೋಗ ನಿವಾರಿಣಿ. ಆರೋಗ್ಯ ಲಕ್ಷ್ಮಿ ವಂದೇಹಂ, ಆರೋಗ್ಯ ಲಕ್ಷ್ಮಿ ವಂದೇಹಂ. ಧನ ಆಯುರ್ದೇಹಿ ಶ್ರಿಯಂ ದೇಹಿ, ಆಯುರ್ದೇಹಿ ಶ್ರಿಯಂ ದೇಹಿ. ಸರ್ವ ಕಾಮಾಶ್ಚ ದೇಹಿ ಮೇ, ಸರ್ವ ಕಾಮಾಶ್ಚ ದೇಹಿ ಮೇ. ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತೋ, ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತೋ. ಸರ್ವರೋಗ ನಿವಾರಿಣಿ, ಸರ್ವರೋಗ ನಿವಾರಿಣಿ. ಆಯುರ್ದೇಹಿ ಶ್ರಿಯಂ ದೇಹಿ, ಆಯುರ್ದೇಹಿ ಶ್ರಿಯಂ ದೇಹಿ. ಸರ್ವ ಕಾಮಾ
ದೇಹಿ ಮೇ. ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಹೇಳಬೇಕು, ಮನೇಲಿ ನಾವು ಹೇಳ್ಕೊಡ್ತಾ ಇರಬೇಕು. ವಿದ್ಯಾಲಕ್ಷ್ಮಿ ನಮಸ್ತೇಸ್ತು, ಬ್ರಹ್ಮ ವಿದ್ಯಾ ಸ್ವರೂಪಿಣಿ, ವಿದ್ಯಾಂ ದೇಹಿ ಕಲಾಂ ದೇಹಿ, ಸರ್ವ ಕಾಮಾಶ್ಚ ದೇಹಿ ಮೇ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮ, ನನ್ನ ಎಲ್ಲ ಕೆಲಸ ಕಾರ್ಯಗಳು ಅದು ಸಾಧಿಸೋಕೆ ನೀನು ನನ್ನೊಳಗೆ ನಿಂತು ಅದನ್ನು ಸರಿಯಾಗಿ ಮಾಡಿಸು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಹೇಳು, ಜೊತೆಲಿ ಹೇಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಕೇಳುವಾಗ ಎರಡೆರಡು ಹೇಳಿದೆ. ಸಂತಾನ ಲಕ್ಷ್ಮಿ ನಮಸ್ತೇನಲ್ಲಿ ಪುತ್ರಾಂದೇಹಿ ಧನಂದೇಹಿ, ಧನಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡುವಾಗ ಧನಂದೇಹಿ ಶ್ರೀಯಂದೇಹಿ, ಆರೋಗ್ಯವನ್ನ ಕೇಳುವಾಗ ಆಯುರ್ದೇಹಿ ಶ್ರೀಯಂದೇಹಿ, ವಿದ್ಯೆಯನ್ನ ಕೇಳುವಾಗ ವಿದ್ಯಾಂದೇಹಿ ಕಲಾಂದೇಹಿ. ಯಾಕೆ ಎನ್ನುವುದನ್ನ ನಿನ್ನೆ ದಿನ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ, ಜೈ ಶ್ರೀಮಾ ಅಂತ ಯೂಟ್ಯೂಬ್ ಅಲ್ಲಿ. ಯಾಕೆಂದ್ರೆ ಪ್ರತಿ ಸರಿ ಹೋದಾಗೆಲ್ಲ ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಏನೋ ಆಗೋದೇ ಇಲ್ಲ. ಎರಡೆರಡಕ್ಕೂ ಬಹಳ ಅರ್ಥ ಇದೆ. ಒಂದು ಕ್ಯಾಪ್ಷನ್ ಹಾಕಿದ್ದಾರೆ, ಯಾಕೆಂದ್ರೆ ನನ್ನ ಮಾತು ಶುರುವಾಗಿದೆ ಅಲ್ಲಿಂದ. ನಾನೇ ನನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊತೀನಿ ಅನ್ಕೋಬೇಡ ಅನ್ನೋದ್ರಿಂದ ಶುರುವಾಗಿದೆ. ನಾನೇ ಅಂತ ಹೇಳಿಲ್ಲ ಅಲ್ಲಿ, ನೀನೇ ಎಲ್ಲ ನಿನ್ನ ಸಮಸ್ಯೆಗಳನ್ನ ಪರಿಹರಿಸ್ಕೋತೀನಿ ಅನ್ಕೋಬೇಡ ಅನ್ನೋದ್ರಿಂದ ಸುಮಾರು 30 ನಿಮಿಷ ಇದೆ. ಕೇಳು, ನೀನು ಅದನ್ನು ಕೇಳಿದಾಗ ಗೊತ್ತಾಗತ್ತೆ ಈ ಮಂತ್ರದ ಮಹತ್ವವೇನು, ಯಾಕೆ ಈ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ. ಅದನ್ನು ಕೇಳಿದ್ರೆ ಮಾತ್ರವೇ ಗೊತ್ತಾಗುತ್ತೆ. ಅದು ಕೇಳಿಬಿಟ್ಟು ಪ್ರಾರ್ಥನೆ ಮಾಡುವಾಗ ಇನ್ನೂ ಬಹಳ ಮನಸ್ಸು ತುಂಬಿ ಬರುತ್ತೆ. ಯಾವಾಗ ಮನಸ್ಸು ತುಂಬಿ ಬರುತ್ತೆ ಅದ್ರ ಶಕ್ತಿ ಹೆಚ್ಚು ಉತ್ಪನ್ನ ಆಗತ್ತೆ. ಇಷ್ಟೆಲ್ಲದ್ರ ಜೊತೆಗೆ ನಮ್ಮ ಅಥರ್ವಣ ವೇದಗಳು 4 ಕೇಳ್ಕೊ ಅಂತ ಹೇಳಿ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀಹಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀಹಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀಹಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀಹಿ. ಅದನ್ನು ಕೂಡ ನೀನು ಪ್ರಾರ್ಥನೆ ಮಾಡಿ ಕೇಳ್ಕೊಂಡು ಆಮೇಲೆ ಕುಂಕುಮಾರ್ಚನೆ ಶುರು ಮಾಡೋಣ. ನೆಟ್ಟಿಗೆ ಕೂರು, ಮಹಾಲಕ್ಷ್ಮಿಯನ್ನ ಸ್ಮರಣೆ ಮಾಡು. ಓಂ ಅಮೃತ ಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಅಮ್ಮ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಪ್ರಣಮಸ್ತು. ಹಾಗೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಸತ್ಯ, ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಈ ಯಾವ ಪ್ರಾರ್ಥನೆಗಳಲ್ಲ, ಬರೀ ಮಂತ್ರಗಳಲ್ಲ, ಶ್ಲೋಕಗಳಲ್ಲ, ವಾಸ್ತವವಾಗಿ ಅದು ನಡೆದು ಹೋಗುತ್ತೆ ಅನ್ನೋದು ಲಕ್ಷಾಂತರ ಜನರ ಅನುಭವ. ಅದು ಭಕ್ತಿ ಮಾರ್ಗದ ವಿಶೇಷತೆ. ಸರಿಯಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ
ಮಾಡಿದ್ರೆ ಅದು ಪೂರ್ಣವಾಗಿ ಯಶಸ್ಸನ್ನು ಕೊಡುತ್ತೆ. ಆ ದೇವಿ ಮಹಾಲಕ್ಷ್ಮಿ ನಮ್ಮ ಪ್ರಾರ್ಥನೆಗೆ ಓಗೊಡ್ತಾಳೆ ಅನ್ನೋದು ಕಲ್ಪನೆ ಅಲ್ಲ, ಕಥೆ ಅಲ್ಲ, ಕನಸಲ್ಲ, ಭ್ರಮೆ ಅಲ್ಲ, ಅದು ವಾಸ್ತವವಾದ ಸತ್ಯ ಅನ್ನೋದು ಕಳೆದ 4 ವರ್ಷಗಳಲ್ಲಿ ನಿರೂಪಣೆಯನ್ನ ಮಾಡ್ತಾ ತಾಯಿ ತನ್ನ ತಾಯ್ತನವನ್ನ ಮೆರೀತಾ ಇದ್ದಾಳೆ. ಹಾಗಾಗಿ ಇವತ್ತು ಕೂಡ ಆ ಮಹಾಲಕ್ಷ್ಮಿಯನ್ನ ಮತ್ತು ನಾರಾಯಣನ ಸಮೇತನಾಗಿ ಅಮ್ಮ ಬಂದು ನನ್ನ ಕುಂಕುಮಾರ್ಚನೆಯನ್ನ ಸ್ವೀಕಾರ ಮಾಡು ಅಂತ ಕೇಳ್ಕೋತಾರೆ. ನಾವು ಕುಂಕುಮಾರ್ಚನೆಯನ್ನ ಮಾಡೋಣ. ಕುಂಕುಮಾರ್ಚನೆ ಅಂದ್ರೆ ಕುಂಕುಮ ಹಾಕೋದಲ್ಲ, ಕುಂಕುಮ ಕೇವಲ ಸಾಂಕೇತಿಕ. ನಿಜವಾಗಿ ಹಾಕಬೇಕಾದ ಭಾವನೆಗಳ ಭವಾನಿ ಭಾವನಾ ಯದ್ಭಾವ ತದ್ಭವತಿ. ನೀವು ಭಾವಿಸ್ತಾಗಿದೆಯೇ ಹೊರತು ಭಗವಂತ ಭಾವನೆಗೆ ಒಳಪಡೋನೆ ಹೊರತು ನೀನ್ ಎಷ್ಟು ಕೆಜಿ ಕುಂಕುಮ ಹಾಕದೆ ಅಂತಲ್ಲ, ಅಥವಾ ನೀನ್ ಎಷ್ಟು ಲಾರಿ ಹೂ ತರಿಸಿ ಹಾಕದೆ ಅಂತಲೂ ಕೇಳಲ್ಲ. ಹಾಗಾಗಿ ಭಾವನಾಯುಕ್ತವಾಗಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಫಲಪ್ರದವಾದದ್ದು. ಭಗವಂತ ಕೇವಲ ಭಾವನೆಯವರು ಪ್ರೇಮಪೂರ್ವಕವಾದಂತಹ ಭಾವನೆ. ಆ ಭಾವನೆ ಇಡೀ ಜಗತ್ತನ್ನು ಭಗವಂತನ ಮಹತ್ವಕ್ಕೆ ತರ್ತಕ್ಕಂಥದ್ದು ಆ ಭಾವನೆ. ಹಾಗಾಗಿ ಇವಾಗ ಕುಂಕುಮಾರ್ಚನೆ ಮಾಡುವಾಗಲೂ ಭಾವನಾಯುಕ್ತವಾಗಿ, ಅಪ್ಪಾಜಿ ಭಾವನಾಯುಕ್ತವಾಗಿ ಅಂದ್ರೆ ಏನು ಮಾಡಬೇಕು ಅಪ್ಪಾಜಿ ಅಂದ್ರೆ ಏನು ಮಾಡಬೇಡ, ಮನಸ್ಸಿನಲ್ಲಿ ನೀನೇ ಹೇಳ್ಕೋ. ಏನನ್ನ ಹೇಳ್ಕೋಬೇಕು? ಇವತ್ತು ಕೃಷ್ಣ ಪಕ್ಷದ ಏಕಾದಶಿ ಕಾರ್ತೀಕ ಮಾಸ, ಇಂಥ ಪವಿತ್ರ ದಿನದಂದು ಆ ಮಹಾಲಕ್ಷ್ಮಿ ಅಮ್ಮ ನಿನ್ನ ಪಾದಕ್ಕೆ ಕುಂಕುಮಾರ್ಚನೆ ಮಾಡೋಕ್ಕೆ ನನ್ನನ್ನ ಆಯ್ಕೆ ಮಾಡ್ಕೊಂಡಿದೆಯಲ್ಲೇ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಅಂತ ಅವಳನ್ನು ಸ್ಮರಣೆ ಮಾಡಿ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಜಗತ್ತಿನಲ್ಲಿ ಎಷ್ಟು ಕೋಟಿ ಕೋಟಿ ಜನಗಳಿದ್ದಾರೆ, ಇವತ್ತೆಲ್ಲರೂ ಕುಂಕುಮಾರ್ಚನೆ ಮಾಡ್ತಿದ್ದಾರೆ. ಬೇರೆ ದೇಶದವ್ರು ಬೇಡ, ಭಾರತದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಆದ್ರೆ ಇವತ್ತು ಮಾಡ್ತಿರೋರು ಎಷ್ಟು ಜನ? ಯಾತಕ್ಕೆ ಇವರು ಮಾತ್ರ ಮಾಡ್ತಿದ್ದಾರೆ? ಯಾರಿಗೆ ಕೃಪೆ ಆಗಿದೆ ಅವಳ ಕೃಪೆ, ಅವರು ಮಾತ್ರವೇ ಅದಕ್ಕೆ ಅರ್ಹರು, ಅದಕ್ಕೆ ಮಾತ್ರವೇ, ಅದು ಅವಳ ಸೆಲೆಕ್ಷನ್. ನಾವು ಬಂದ್ಬಿಟ್ವಿ, ನಾವು ಕುಂಕುಮಾರ್ಚನೆ ಮಾಡ್ಬಿಟ್ವಿ ಅಲ್ಲ. ಯಾರು ಬರುಕೋ ಹೋಗಲೋ, ಯಾರು ಕುಂಕುಮಾರ್ಚನೆನೂ ಮಾಡಕ್ಕಾಗಲ್ಲ. ನಮ್ಮ ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು ಯಾವಾಗ್ಲೂ ಹೇಳೋದು, ನಾಗೇಂದ್ರ ಭಗವಂತನ ಹೆಸರು ಬಾಯಲ್ಲಿ ಬರುವುದಕ್ಕೆ ಭಗವಂತನ ಕೃಪೆ ಇದ್ರೆ ಮಾತ್ರವೇ ಸಾಧ್ಯ. ಕಟ್ಟೆ ಮೇಲೆ ಕೂತ್ಕೊಂಡು ಗಂಟೆಗಟ್ಟಲೆ ಪಾರ್ಕಲ್ಲಿ ಕೂತ್ಕೊಂಡು ಚೇರಲ್ಲಿ ಗಂಟೆಗಟ್ಟಲೆ ಇಲ್ಲದ ರಾಜಕೀಯ ಮಾತಾಡ್ಕೊಂಡು ಬೇರೆಯವ್ರ ವಿಚಾರ ಮಾತಾಡ್ಕೊಂಡು ಬರೋಕೆ ನಮಗೆ ಏನು ಅನ್ಸಲ್ಲ. ಆದ್ರೆ ಮನೆಯಲ್ಲಿ ಕೂತ್ಕೊಂಡು ನಾನು ಪಾರಾಯಣ ಮಾಡೋದ್ರಾಗಲ್ಲ ಅವ್ರ ಕೈ. ಯಾರನ್ನು ಟೀಕೆ ಅಲ್ಲ, ದಟ್ಸ್ ದ ನೇಚರ್. ಯು ಕ್ಯಾನಾಟ್. ಯಾರನ್ನು ಹಿಂಸೆ ಮಾಡಬಾರ್ದು ನಾವು, ಅದಕ್ಕೆ ಅದು ಹಾಗೆ ಸುಲಭ ಅಲ್ಲ. ಅಪ್ಪಾಜಿ ನೋಡಕ್ಕೆ ಎಲ್ಲೆಲ್ಲಿಂದೋ ಬರ್ತಾರೆ, ದೇಶ ವಿದೇಶದಿಂದ ಬರ್ತಾರೆ, ಆದ್ರೆ ಪಕ್ಕದ ಮನೆಯವ್ರು ಬರಲ್ಲ. ಅಯ್ಯೋ ಅವ್ರು ಬರಲ್ವಂತಲ್ಲ ನಾವು ಅನ್ಕೋಬಾರ್ದು. ಯಾಕೆಂದ್ರೆ ಹಾಗಲ್ಲ, ಕೃಪೆ ಇಲ್ಲದೆ ಹಾಗೆಲ್ಲ ಸುಮ್ಮನೆ ಬರುತ್ತೆ. ಇವತ್ತು ನೀನು ಇಲ್ಲಿ ಬಂದು ಕೂತಿದೀಯಾ, ಕುಂಕುಮಾರ್ಚನೆ ಮಾಡ್ತಿದ್ಯಾ, ಅಥವಾ ನಿನ್ನ ಮನೆಯಲ್ಲಿ ಕೂತ್ಕೊಂಡು ಅಪ್ಪಾಜಿ ನೋಡ್ತಾ ಕುಂಕುಮಾರ್ಚನೆಯನ್ನ ಮಾಡ್ತೀಯಾ ಅಂತ ಅರ್ಥ ಏನಪ್ಪಾ ಅಂದ್ರೆ ನಿನಗೆ ಜಗನ್ಮಾತೆಯ ಕೃಪೆ ಆಗಲೇ ಆಗೋಗಿದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತೆ ಯಾಕೆ ಕುಂಕುಮಾರ್ಚನೆ ಅಪ್ಪ ಅಂದ್ರೆ ಆಗೋಗಿದೆಯಲ್ಲ ಅಪ್ಪಾಜಿ ಅನುಗ್ರಹ. ಹಾಗಾದ್ರೆ ಕುಂಕುಮಾರ್ಚನೆ ಯಾಕೆ ಅಂದ್ರೆ ಆ ಅನುಗ್ರಹವನ್ನ ನನ್ನ ಜೀವನದಲ್ಲಿ ಹೇಗೆ ಬಳಸಿಕೊಂಡು ಇನ್ನೂ ನೆಮ್ಮದಿಯಿಂದ, ಸಂತೋಷದಿಂದ, ಆನಂದದಿಂದ ನಾನು ಬಾಳಬಹುದು ಅನ್ನೋದನ್ನ ಹೇಳಿಕೊಡೋಕೆ ಅಪ್ಪಾಜಿ ಕುಂಕುಮಾರ್ಚನೆ ಮಾಡಿಸ್ತಾರೆ. ಕುಂಕುಮಾರ್ಚನೆಗೆ ಕೇವಲ ಅವಳ ಕೃಪೆಗಾಗಿ ಮಾಡ್ತಿದ್ದ, ಆಗ ಹೋಗ್ಬಿಟ್ಟಿದೆ ಹಾಗೆ. ಇದನ್ನೇ ರಾಮಕೃಷ್ಣ ಪರಮಹಂಸರು ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಅದನ್ನ ಭಾವಿಸ್ಬೇಕು. ಅಮ್ಮ ಇವತ್ತು ನನ್ನನ್ನ ನೀನು ಆಯ್ಕೆ ಮಾಡಿ ಕೂರಿಸಿದೆಯಲ್ಲೇ ಅಮ್ಮ, ನನ್ನಲ್ಲಿ ಏನ್ ಕಂಡೆ? ನಾನೇನಂತಹ ಮಹಾಸಾಧಕಳಲ್ಲ, ನಾನೇನಂತಹ ಮಹಾಸಾಧಕನಲ್ಲ, ನಾನು ಎಲ್ಲರಾಗಿದ್ದೀನಿ. ಆದ್ರೂ ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಬಿದ್ದು ನನ್ನನ್ನ ಆಯ್ಕೆ ಮಾಡಿಕೊಂಡು ನಿನ್ನ ಪಾದಕ್ಕೆ ಕುಂಕುಮಾರ್ಚನೆ ಮಾಡಿಸ್ಕೊತಾ ಇದೆಯಲ್ಲೇ ತಾಯಿ, ಇದು ನನ್ನ ಎಷ್ಟು ಜನ್ಮದ ಪುಣ್ಯದ ಬಗ್ಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಯಾರೋ ಹಿರಿಯರು ಮಾಡಿದ ಆಶೀರ್ವಾದ.
ಥಿಂಕಿಂಗ್. ಇದು ಭಾವನೆ ನಮಗೆ ಬರಬೇಕು. ಈ ಭಾವನೆಗಳಿಂದ ಬರೀ ಕುಂಕುಮ ಉದುರಿಸಿದ್ರೆ ಯಾಕೆ ಕುಂಕುಮಾರ್ಚನೆ ಆಗತ್ತೆ? ಬರೀ ಕುಂಕುಮ ಉದುರಿಸುವುದೇ ಕುಂಕುಮಾರ್ಚನೆ ಅಂದ್ರೆ ಬಹಳ ಸರಗ. ಈಗಂತೂ ಬಹಳ ಸರಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ಅದನ್ನ ರೆಡಿ ಮಾಡಿದ್ರೆ ನಾಳೆ ಒಳ್ಳೆ ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು ಕೂತ್ಕೊಂಡು ಪಾರಾಯಣ ಮಾಡ್ತಿರತ್ತೆ, ಇನ್ನೊಂದು ಕುಂಕುಮಾರ್ಚನೆ ಮಾಡ್ತಿರತ್ತೆ. ಪುಣ್ಯ ಸಿಕ್ಬಿಡತ್ತ? ಎರಡು ಮೆಷಿನ್ ಈ ಕಡೆ ಆ ಕಡೆ ಇಡೋದು. ಅದಕ್ಕೆ ಮನುಷ್ಯನ ಅಲಂಕಾರನ ಕೊಟ್ಟು ರೋಬೋಟ್ ಮಾಡ್ಬಿಡೋದು. ಒಂದ್ ಪಾರಾಯಣ ನಿನ್ಗಿನ್ ಚೆನ್ನಾಗಿ ತಪ್ಪಿಲ್ಲದೆ ಮಾಡ್ತಾ ಇರತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮುಂದಕ್ಕೆ ಏನೇನು ಗೊತ್ತಾಗತ್ತೆ. ಅಪ್ಪಾಜಿ ಮೀರಿಸಿ ಭಾಷಣ ಮಾಡುತ್ತದು. ಇನ್ನೊಂದು ಕುಂಕುಮ ಉದುರಿಸ್ತಾ ಇರತ್ತೆ. ನೀನ್ ನೋಡಿರ ಅವೆರಡಕ್ಕೂ ಹಾಗೆ ಪುಣ್ಯ ಸಿಕ್ಬಿಡ್ತಾ? ನೋ, ಇಟ್ ಇಸ್ ನಾಟ್. ಒಂದ್ ತಿಳ್ಕೊ, ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು ಇದ್ರ ಮುಂದೆ ಏನು ನಡೆಯಲ್ಲ. ಯಾಕೆ ಅಂದ್ರೆ ಅದು ಕೇವಲ ನಿನ್ನ ಕ್ರಿಯೆ. ವೆರಿ ಗುಡ್, ಇಟ್ಸ್ ಎ ಗುಡ್, ಬಟ್ ಆದ್ರೆ ಭಗವಂತನ ಆ ಸೃಷ್ಟಿಯನ್ನ ಮೀರಿ ನೀನು ಸೃಷ್ಟಿ ಮಾಡಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಭಾವನಾಯುಕ್ತವಾಗಿ ಮಾಡ್ತಕ್ಕಂಥದ್ದನ್ನ ನಾವು ಕಲಿಬೇಕು. ಅಮ್ಮ ಅಮ್ಮ ಅಂತ ಮಗುವಿನಂತೆ ಚೂರು ಚೂರು ಕುಂಕುಮವನ್ನು ಹಾಕಿ ಅವಳ ಪ್ರೇಮ ಧಾರೆಯನ್ನ ನಾವು ಅನುಭವಿಸ್ತಾ ನಮ್ಮ ಪ್ರೇಮವನ್ನ ಅವಳಿಗೆ ಕೊಡ್ತಕ್ಕಂಥದ್ದು ನಿಜವಾದಂತಹ ಕುಂಕುಮಾರ್ಚನೆ. ಜೊತೆಗೆ ಅಷ್ಟೋತ್ತರಗಳಾಗಲಿ, ಸಹಸ್ರನಾಮ ಆಗಲಿ, ಕುಂಕುಮಾರ್ಚನೆ ಆಗಲಿ ಯಾಕೆ ಮಾಡಬಹುದು? ನಾವು ಹೇಳ್ಬಿಟ್ವಿ, ಜಗನ್ಮಾತಾ ಪ್ರೀತ್ಯರ್ಥಂ ನಾರಾಯಣ ಸಮೇತ ಶ್ರೀ ಮಹಾಲಕ್ಷ್ಮಿ ಪ್ರೀತ್ಯರ್ಥಂ ಕುಂಕುಮಾರ್ಚನ ಪೂಜಾಂಚ ಕರಿಷ್ಯೆ ಅಂತ ಹೇಳಿಸ್ಬಿಟ್ಟು ಮಾಡಿದ್ರು. ನಾನು ಈಗ ಹೇಳಿಸ್ತೀನಿ, ಬಟ್ ರಿಯಾಲಿಟಿ ಈಸ್ ಇಟ್ ಸೋ? ಅವಳು ನಿನ್ನ ಕುಂಕುಮಾರ್ಚನೆಗೆ ಅಥವಾ ನೀನ್ ಹೇಳುವ ಸ್ತೋತ್ರಕ್ಕೆ ಅವಳು ಸುಪ್ರೀತಳಾಗಿರ್ತಾಳ? ಅವಳೇ ಮಂತ್ರ ಸ್ವರೂಪಿಣಿ. ಯಾವ ಮಂತ್ರವನ್ನ ಹೇಳಿ ನೀನು ಅವಳಿಗೆ ಸಂತೃಪ್ತಿ ಮಾಡಕ್ ಸಾಧ್ಯ? ಇಟ್ ಇಸ್ ನಾಟ್ ಸೊ, ಇಟ್ ಕ್ಯಾನ್ ನಾಟ್. ಆದ್ರೆ ಒಂದರಿಂದ ಸಾಧ್ಯ. ಯಾವುದರಿಂದ? ಅಮ್ಮ ಅನ್ನುವ ಆ ಪ್ರೇಮದ ಭಾವದಿಂದ ಮಾತ್ರ ಸಾಧ್ಯವಾಗತ್ತೆ ಹೊರತು ಕೇವಲ ಶ್ಲೋಕಗಳಾಗಲಿ ಮತ್ತೊಂದಾಗಲಿ ಹೇಳೋದ್ರಿಂದ ಆಗಲ್ಲ. ಅಮ್ಮ ಅಮ್ಮ ಅಮ್ಮ, ನಮ್ಮಮ್ಮ, ನನ್ನಮ್ಮ, ಅಮ್ಮ ಅಮ್ಮ. ಬಹಳ ಕಷ್ಟ. ಅದರಿಂದ ಆ ಭಗವಂತನ ಭಾವವನ್ನು, ಜಗನ್ಮಾತೆಯ ಭಾವವನ್ನು ಇಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ. ಈ ಭಾವನೆ ಬೆಳೀತಾ ಬೆಳೀತಾ ಏನಾಗ್ಬಿಡತ್ತೆ, ಕೊನೆಗೆ ನೀನೇನಾಗ್ಬಿಡ್ತೀಯ ಅಂದ್ರೆ ಶ್ರೀಕೃಷ್ಣ ಹೇಳ್ತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯೋ. ನೀಗ ಏನಾಗ್ಬಿಡತ್ತೆ ಅಂದ್ರೆ ನಿಂಗೆ ಗೊತ್ತಾಗ್ಬಿಡತ್ತೆ, ಇದೆಲ್ಲ ಇಷ್ಟೆಯ, ನಂದಲ್ಲ, ಅವಳುದು ನಡೆಸಿಡು. ಸುಖ ದುಃಖ, ಸುಖ ಬರಲಿ ದುಃಖ ಬರಲಿ, ಲಾಭ ನಷ್ಟ ಬರಲಿ, ಜಯ ಅಪಜಯ ಆಗಲಿ, ನಿನಗೇನು ಅನ್ಸಲ್ಲ. ನೀನು ಯಾವಾಗಲೂ ಸಮಾಧಾನವಾಗಿರ್ತೀಯ. ನಾನೆಲ್ಲ ಹೇಳ್ತಾ ಇರೋದು ಕೃಷ್ಣ ಭಗವದ್ಗೀತೆ ಅಂದ್ರೆ, ಯಾವಾಗ ನಿನ್ನ ಮನಸ್ಸು ಸಮಾಧಾನವಾಗತ್ತೆ, ನೀ ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗತ್ತೆ. ದಿಟ್ಸ್ ದ ರೂಲ್. ನಾವು ಯಾವಾಗ ಟೆನ್ಷನ್ ಅಲ್ಲೋ, ದುಃಖದಲ್ಲೋ, ಕೋಪದಲ್ಲೋ ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾದ ನಿರ್ಧಾರ ಆಗಲ್ಲ. ಅದರಿಂದ ಮನಸ್ಸನ್ನ ಸಮಚಿತ್ತದಲ್ಲಿ ಇಟ್ಕೋ ಅರ್ಜುನ. ಇದಿಷ್ಟೇ ಕೃಷ್ಣನ ವಾಣಿ ಅಷ್ಟೇ. ಇಡೀ 700 ಶ್ಲೋಕದಲ್ಲಿ ಹೇಳಿದ್ದಷ್ಟೇ. ಸಮಾಧಾನವಾಗಿರೋ. ಬಿ ಕಾಮ್, ಡೋಂಟ್ ವರಿ. ಐ ಆಮ್ ಹಿಯರ್ ಅರ್ಜುನ, ಡೋಂಟ್ ವರಿ. ನನ್ನ ಸ್ಮರಣೆಯನ್ನು ಮಾಡು. ಮಮ ಮನುಸ್ಮರ, ನಿನ್ನ ಕರ್ತವ್ಯಗಳನ್ನು ಮಾಡು, ನನ್ನ ಸ್ಮರಣೆ ಇಲ್ಲ. ಹಾಗೆ ನಮ್ಮೆಲ್ಲ ಕರ್ತವ್ಯಗಳನ್ನ ಭಗವಂತನ ಸ್ಮರಣೆಯಲ್ಲಿ ಮಾಡೋದು ಕಲ್ತು ಬಿಟ್ರೆ ಮಾಡೋರು ನಾವಾಗಲ್ಲ, ಮಾಡೋಳು ಅವಳಾಗ್ತಾಳೆ. ಯಾವಾಗ ಅವಳು ಮಾಡ್ತಾಳೆ ಅದು ಸಕ್ಸಸ್ ಆಗೇ ಆಗತ್ತೆ. ಇದು ನಮ್ಮ ಭಾರತೀಯ ಅಧ್ಯಾತ್ಮದಲ್ಲಿ ಕಂಡುಕೊಂಡಂತ ಸತ್ಯ, ದ ಟ್ರೂತ್. ನೀನೇನೇ ಪ್ರಯತ್ನ ಮಾಡು, ಆದ್ರೆ ಒಳಗಡೆ ಅವಳು ಮಾಡಿಸ್ತೇಳಲಿಲ್ಲ ಎನ್ನುವುದನ್ನ ಮರಿಬೇಡ. ಕುಂಕುಮಾರ್ಚನೆಗೆ ಮುಂಚೆ ಒಂದು ನೆನಪಿರಲಿ, ಯಾವುದನ್ನು ತಿರಸ್ಕಾರ ಮಾಡು, ಯಾವುದನ್ನು ಬಿಟ್ಟು ಬಾ, ಯಾವುದನ್ನು ತ್ಯಾಗ ಮಾಡು ಅಂತ ಹೇಳಿ ಎಲ್ಲೂ ನಮ್ಮಲ್ಲಿ ಹೇಳಲ್ಲ.
ನಮಗಿದು ಚೆನ್ನಾಗಿ ಗೊತ್ತಿರಬೇಕು. ನಮ್ಮಲ್ಲಿ ಇದರ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ಉಂಟು ಮಾಡಿಬಿಟ್ಟಿದ್ದಾರೆ. ಉಪನಿಷತ್ತಾಗ್ಲಿ ಭಗವದ್ಗೀತೆ ಆಗ್ಲಿ, ನೀನು ಗಂಡನ್ ಬಿಟ್ಬಾ, ಹೆಂಡತಿ ಬಿಟ್ಬಾ, ಮನೆ ಬಿಟ್ಬಾ, ಕೆಲಸ ಬಿಟ್ಬಾ, ಆಧ್ಯಾತ್ಮ ಸಾಧನೆಯಿಂದ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡೋದು ಅಂತ ಎಲ್ಲೂ ಹೇಳಲ್ಲ. ಆದ್ರೆ ಹೇಳತ್ತೆ, ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ತ್ಯಾಗವೇ ಅತ್ಯಂತ ಶ್ರೇಷ್ಠವಾದದ್ದು. ಏನು ತ್ಯಾಗ ಮಾಡಬೇಕು? ಗಂಡನಲ್ಲ, ಹೆಂಡತಿನಲ್ಲ, ಕೆಲಸ ಕಾರ್ಯಗಳನ್ನೆಲ್ಲ ತ್ಯಾಗ ಮಾಡಬೇಕಾದ್ದು. ತ್ಯಾಗ ಮಾಡಬೇಕಾದ ಎರಡೇ, ಅಹಂಕಾರ ಮಮಕಾರ. ನಾನು ನನ್ನದು ಅನ್ನುವ ಭಾವವನ್ನ ತೆಗೆದು ನೀ ಕೆಲಸ ಮಾಡು, ಅಷ್ಟೇ ಹೇಳದು. ಅದೇ ತ್ಯಾಗ. ನಾನು ನನ್ನದು ಅನ್ನೋದನ್ನ ತ್ಯಾಗ ಮಾಡುದು ಹೇಗೆ? ನೀನು ನಿನ್ನದು ಅಂತ ಹೇಳ್ತಾ ಹೋದ್ರೆ ನಾನು ನನ್ನದು ಅಂತ ಹೊರಟೋಗ್ಬಿಡತ್ತೆ. ನಿಂದೆ ಎಲ್ಲ ಮಾಡಿಸ್ತಿರೋದು ನಿಂದೆ. ಅಮ್ಮ ಇವತ್ತು ಕರ್ಕೊಂಡ್ ಕೂರಿಸ್ತಿರೋಳು ನೀನೇ. ಅಮ್ಮ ಇವತ್ತು ಕುಂಕುಮಾರ್ಚನೆ ಮಾಡಿಸ್ತಿರೋಳು ನೀನೇ. ಅಮ್ಮ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ, ನೀನೇ. ಯಾವಾಗ ನೀನು 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 ಅಂತ ಹೇಳ್ತಾ ಹೋಗ್ತೀಯಾ, ನಾನು 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 ಒಳಪಟ್ಟು. ಈ ಮೆಥಡಾಲಜಿಯನ್ನು ಹೇಳ್ಕೊಟ್ಟಿದ್ದೆ ನಮ್ಮ ಹಿಂದೂ ಸಂಸ್ಕೃತಿ. ಇವತ್ತು ನಿನ್ನ ಪ್ರಾರಬ್ಧದಲ್ಲಿ ಅಥವಾ ಅದೃಷ್ಟದಲ್ಲಿ 10 ಅಂತಸ್ತಿನ ಮನೆ ಇಟ್ಕೊಂಡು, 10 ಕಾರ್ ಇಟ್ಕೊಂಡು, 4-5 ಇಂಡಸ್ಟ್ರೀಸ್ ನ ಬೆಂಗಳೂರಲ್ಲಿ ಇಟ್ಕೊಂಡು ಬಾಡು ಅಂತಿದ್ರೆ ನೀನೇನು ಅದನ್ನೆಲ್ಲ ಬಿಟ್ಟು ಬಾ ಅಂತ ಯಾವ ಅಧ್ಯಾತ್ಮನೂ ಹೇಳಲ್ಲ. ಅದು ಹೇಳತ್ತೇನು, ಎಲ್ಲವನ್ನ ಅನುಭವಿಸು. ಆದ್ರೆ ಅನುಭವಿಸುವಾಗ ಇದು ನನ್ನದು ಅನ್ಕೋಬೇಡ, ಹೇ ಭಗವಂತ ಇದು ನೀ ಕೊಟ್ಟಿದ್ದು ಅಂತ ಅನ್ಭವಿಸು ಅಷ್ಟೇ. ದಿಸ್ ಇಸ್ ಆಲ್ ವಾಟ್ ಅವರ್ ಇಂಡಿಯನ್ ಸ್ಪಿರಿಚುಯಾಲಿಟಿ ಪ್ರಪೋಸಸ್. ಅದು ಹೇಳುದಿಷ್ಟೇ. ಈಗೆಲ್ಲ ನಮ್ದು ಏನ್ ತಪ್ಪು ಅಂದ್ರೆ ನಾವು ಇರೋದು ತಪ್ಪಲ್ಲ, ಅನುಭವಿಸು ಜೀವನನ. ಉಪನಿಷತ್ತು ಸ್ಪಷ್ಟಪಡಿಸುತ್ತೆ, ನೀನು ಅನುಭವಿಸ್ಬೇಡ ಅಂತ ಉಪನಿಷತ್ತು ಹೇಳಲ್ಲ, ಆದ್ರೆ ಅನುಭವಿಸುವ ಕಲೆಯನ್ನ ತಿಳ್ಕೊಂಡು ಅನುಭವಿಸು ಅಂತ ಹೇಳ್ತಾರೆ. ರಾಮಕೃಷ್ಣರು ಹಾಗೆ ಹೇಳ್ತಾರೆ, ನಿನಗೆ ಹಲಸಿನ ಹಣ್ಣು ತಿನ್ಬೇಕು ಅಂತ ಆಸೆ ಇದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಹಲಸಿನ ಹಣ್ಣು ಬಿಡಿಸು ಅಂತ ಹೇಳ್ತಾರೆ ಹೊರತು ಹಲಸಿನ ಹಣ್ಣೆ ಬಿಡಿಸ್ಬೇಡ ಅಂತ ಹೇಳೋದು. ಬಹಳ ಚೆನ್ನಾಗಿ ಹೇಳ್ತಾರೆ ರಾಮಕೃಷ್ಣರು. ನಿಮ್ಗೆ ಹಲಸಿನ ಹಣ್ಣು ತಿನ್ಬೇಕು ಅಂತಿದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿಸು, ಯಾಕೆಂದ್ರೆ ಇದ್ದೇ ಅಂಟ್ಕೋತಿ, ನೀನು ತಿನ್ನಕ್ಕಾಗಲ್ಲ, ಅಂಟು ತೆಗಿಯಕ್ಕಾಗಲ್ಲ. ಆಮೇಲೆ ಭಗವಂತನ ಸ್ಮರಣೆಯ ಅಂಟನ್ನ ಹಾಕೊಂಡು, ಆಗ ಎಣ್ಣೆಯನ್ನ ಹಾಕೊಂಡು ಏನ್ ಬೇಕಾದ್ರೂ ಮಾಡು. ಇದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತೆ. ಅದು ನಾವು ಕುಂಕುಮಾರ್ಚನೆ ಮಾಡುವುದನ್ನೆಲ್ಲ ಅಭ್ಯಾಸ ಮಾಡಬೇಕು. ಅಮ್ಮ ಅಮ್ಮ ನೀನೇ ಕಣೆ, ಅಮ್ಮ ನೀನೇ, ಅಮ್ಮ ಅಮ್ಮ ನೀನು ನನ್ನಮ್ಮ, ನೀನು ನೀನು ನೀನಮ್ಮ, ಅಮ್ಮ ನೀನಂಗೆ ಕೊಡಮ್ಮ. ಪ್ರಾರ್ಥನೆಗಳು ಅವನ ಉನ್ನತ ಶಿಖರಕ್ಕೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ, ನನ್ನದೆಲ್ಲ ನಡೆಯೋದು ಇವಳದ್ದೇ ನಡೆಯೋದು, ನನ್ನಮ್ಮಂದು. ಹಾಗಾಗಿ ಈ ಪ್ರಾರ್ಥನಾಯುಕ್ತವಾದಂತಹ ಕುಂಕುಮಾರ್ಚನೆ, ಭಾವನಾಯುಕ್ತವಾದಂತಹ ಕುಂಕುಮಾರ್ಚನೆಯೇ ನಮಗೆ ಅತ್ಯಂತ ಶ್ರೇಷ್ಠವಾದದ್ದು ಹಾಗೂ ಫಲಪ್ರದವಾದದ್ದು. ಹಾಗೆ ಇವತ್ತು ಕುಂಕುಮಾರ್ಚನೆ ಮಾಡುವಾಗಲೂ ಅಷ್ಟೇ, ಅಮ್ಮ ಅನ್ನುವ ಭಾವದಿಂದ ನನ್ನನ್ನ ಇವತ್ತು ಕರೆದು ಕೂರಿಸ್ಕೊಂಡಿದೆಯಲ್ಲ ಅಮ್ಮ, ಎಷ್ಟು ಜನ್ಮದ ಪುಣ್ಯದ ಫಲವೋ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಂತ ಹೇಳಿ ಚೂರು ಚೂರು ಕುಂಕುಮವನ್ನು ಹಾಕ್ತಾ ಮನಸ್ಸಿನಲ್ಲಿ ಅಮ್ಮ 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 ಅನ್ನುವ ಭಾವನೆಯನ್ನು ಇಟ್ಕೊಟ್ರೆ ಸಾಕು, ಅಲ್ಲಿಗೆ ನಿಜವಾದ ಕುಂಕುಮಾರ್ಚನೆ ಆಗೋಗ್ಬಿಡತ್ತೆ.